ಹಾಯ್ ಎವ್ರಿವನ್. ಒಂದು ಅತಿಥಿ ಉಪನ್ಯಾಸಕರನ್ನ ಬಂದ್ಬಿಟ್ಟು ಮೆರಿಟ್ ಆಧಾರದ ನೇಮಕಾತಿ ಮಾಡಬೇಕು ಅಂತ ಮತ್ತೆ ಹೊಸ 350 KPS ಶಾಲೆಗಳು ಕೂಡ ಬರ್ತಾ ಇದಾವೆ. ಗುಡ್ ನ್ಯೂಸು. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅತಿಥಿ ಉಪನ್ಯಾಸಕರನ್ನ ಬಂದ್ಬಿಟ್ಟು ಮೆರಿಟ್ ಆಧಾರದಲ್ಲಿ ನೇಮಕಾತಿ ಮಾಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರಿ PU ಕಾಲೇಜು, ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿ ಮೆರಿಟ್ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರವನ್ನು ಕೂಡ ಅಭ್ಯರ್ಥಿಗಳು ಆಗ್ರಹ ಮಾಡಿದ್ದಾರೆ. ಎಲ್ಲ ಅದು ಅಲ್ಲ, PU ಮತ್ತೆ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಆಯ್ತಾ. ಸಾಕಷ್ಟು ಜನ ಏನ್ ಮಾಡ್ತಿದಾರೆ ಅಂದ್ರೆ ಪ್ರಭಾವದಿಂದ ಸಾಕಷ್ಟು ಜನ ಇನ್ಫ್ಲೂಯೆನ್ಸ್ ಇಂದ ಅತಿಥಿ ಉಪನ್ಯಾಸಕರು ಆಗ್ತಾ ಇದ್ದಾರೆ. ಕೆಲವೆಡೆ ಪ್ರಾಂಶುಪಾಲರು ಕೂಡ ಅರ್ಹರನ್ನು ಮೆರಿಟ್ ಆಧಾರದಲ್ಲಿ ನೇಮಕಾತಿ ಮಾಡಿದೆ. BE ನಿಯಮವನ್ನು ಕೂಡ BEd ಪದವಿ ಹೊಂದಿಲ್ಲದ ನಿಯಮವನ್ನು ಕೂಡ BEd ಪದವಿ ಇನ್ನು ಕೂಡ ಮಾಡಿಲ್ಲ ಅಂತವ್ರನ್ನು ಕೂಡ ಏಕಾಏಕಿ ಅಕ್ರಮವಾಗಿ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಇದು ಇಶ್ಯೂಸ್ ಕೂಡ ಆಗ್ತಾ ಇದೆ. ಹೀಗಾಗಿ ಕೆಲವೆಡೆ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಸಾಕಷ್ಟು ಜನ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೂಡ ಬೇಕಾಬಿಟ್ಟಿ ಕೂಡ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ನೊಂದ ವಿದ್ಯಾರ್ಥಿಗಳು ಮನೋಹರ್, ಕುಮಾರಸ್ವಾಮಿ, ದಾಕ್ಷಾಯಣಿ, ಮನೋಜ್ ಹಲವರು ಕೂಡ ಹಳನ್ನು ತೆಗೆದುಕೊಂಡಿದ್ದಾರೆ. ಆ ರೀತಿ ಮಾಡಬೇಕು ಅಂತ ಬಟ್ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇದು ಆಕ್ಚುಲಿ ರೈಟು. ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಕೂಡ ಇದೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಆದ್ರಲ್ಲೂ ನೀವು ಕೂಡ ಈ ರೀತಿ ಏಕೈಕಿ ಇನ್ಫ್ಲೂಯೆನ್ಸ್ ಇರೋರಿಗೆ ನೀವು ನೇಮಕಾತಿ ಕೂಡ ಮಾಡಿದ್ರೆ ಬೇರೆಯವರು ಎಲ್ಲಿ ಹೋಗ್ಬೇಕು, ಬೇರೆಯವರು ಏನ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೌದು, ಕರೆಕ್ಟು. ನಿಮಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಎರಡನೇ ನ್ಯೂಸ್ ಬಂದ್ಬಿಟ್ಟು ಸಾಕಷ್ಟು KPSC ಶಾಲೆಗಳನ್ನ ತರ್ತಾ ಇದಾರಂತೆ. ಬರೋಬ್ಬರಿ 2 ವರ್ಷದಲ್ಲಿ 350 KPS ಶಾಲೆಗಳನ್ನ ತರ್ತಾರಂತೆ. ಅದನ್ನ ಹೇಳ್ಬಿಟ್ಟಿದ್ರೆ ಆಯ್ತಾ. ಉತ್ತರ ಕರ್ನಾಟಕದಲ್ಲಿ ಆಯ್ತಾ, ಕಲ್ಯಾಣ ಕರ್ನಾಟಕದಲ್ಲಿ 41 ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 3ರಿಂದ 4 ಒಟ್ಟು 350 ಹೊಸ KPS ಶಾಲೆಗಳನ್ನ ತರ್ತಾ ಇದ್ದಾರೆ. ನೇಮಕಾತಿ ಕೂಡ ಆಗುತ್ತೆ. ರಾಜ್ಯದಲ್ಲಿ 240 KPS ಶಾಲೆಗಳು ಕೂಡ ಇದಾವಂತೆ. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ 60 ಮಾತ್ರ ಇರುತ್ತಂತೆ. ಬೆಳಗಾವಿ 79, ಬೆಂಗಳೂರು 98, ಮೈಸೂರಲ್ಲಿ 70 ಶಾಲೆಗಳು ಕೂಡ ಇದಾವೆ ಅಂತೆ. ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಸಮಸ್ಯೆ ಕೂಡ ಇದೆ. ಹಾಗಾಗಿ ನಾವು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಒಟ್ಟು ಬಂದ್ಬಿಟ್ಟು 350 ಇದು 2 ವರ್ಷದಲ್ಲಿ ತರ್ತಾರಂತೆ. 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆ, ಕೊಠಡಿ, ಲ್ಯಾಬು, LKG ಇಂದ PU ವರೆಗೂ ನೀವು ಓದ್ಬೋದು. ತರಬೇತಿ ಪಡೆದ ಸಿಬ್ಬಂದಿ ನೇಮಕಾತಿ ಮಾಡ್ತಾರೆ. ಬಸ್ ವ್ಯವಸ್ಥೆ, ಮೈದಾನ ಮತ್ತೆ ದೈಹಿಕ ಶಿಕ್ಷಣ ನೇಮಕಾತಿ ಕೂಡ ಮಾಡ್ತಾರೆ. ಅನುದಾನ ಕೊಡ್ತಾರೆ ಅಂತ ಆಯ್ತಾ. ಸಾಕಷ್ಟು ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಶಿಕ್ಷಣ ಆದ್ಯತೆ ಕೊಡಬೇಕಂತ ಹೇಳಿ KKRDB ಶಿಕ್ಷಣ ವರ್ಷವೆಂದು ಘೋಷಿಸಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಶೇಕಡ 25% ಅಷ್ಟು ಅನುದಾನ ಮೀಸಲಿಟ್ಟು ಕೆಲಸ ಮಾಡುತ್ತಿದೆ. SSLC ಫಲಿತಾಂಶ ಸುಧಾರಣೆ, ಸಮಗ್ರ ಮಟ್ಟದ ಶಿಕ್ಷಣ ನಮ್ಮ ಆದ್ಯತೆ. ಶಾಲೆಗಳಲ್ಲಿ ಮೂಲ ಸವಲತ್ತು. 2 ವರ್ಷದಲ್ಲಿ 350 KPS ಶಾಲೆಗಳು. ಕಲ್ಯಾಣ ನಾಡಿನ 7 ಜಿಲ್ಲೆ 41 ಕಾಲೇಜುಗಳಲ್ಲಿ ಕೆಲಸ ಕೂಡ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.